ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಡಲೆಪುರಿಗೆ ಮಂಡಕ್ಕಿ ಅಂತಲೂ ಹೇಳ್ತಾರೆ. ಈ ಥರ ಮಂಡಕ್ಕಿದಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸೂಸ್ಲಾ ಅಂತ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ. ಇದನ್ನು ಮಾಡೋದಕ್ಕೆ ಒಂದು ಕಡಾಯಿಗೆ 7ರಿಂದ 8 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಬೇಕಿರೋ ಅಂಥ ಸ್ವಲ್ಪ ಸಾಸಿವೆ, ಕಡಲೆಕಾಯಿ ಬೀಜ ಸ್ವಲ್ಪ ಧಾರಾಳವಾಗಿ ಹಾಕಿ, ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಂಚಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಹೊಂದ್ಕೊಳ್ಳೋ ಥರ 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ 2 ಎಸಳು ಕರಿಬೇವು, ಹಾಗೆ 7ರಿಂದ 8 ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಲ್ಲಿ ಮೀಡಿಯಮ್ ಸೈಜು 2 ತಗೊಂಡು, ನಂತರ ಅದಕ್ಕೆ 1/2 ಟೇಬಲ್ ಸ್ಪೂನು ಅರಿಶಿನ ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ 1-2 ನಿಮಿಷ ನೀಟಾಗಿ ಫ್ರೈ ಮಾಡಿ, ನಂತರ ಇಲ್ಲಿ ನಾನು ಒಂದು ಸಣ್ಣದಾಗಿರೋ ಅಂಥ ಟೊಮೆಟೊ ಅದನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆದಲ್ಲಿ ಹಾಕಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು 1-2 ನಿಮಿಷ ಸುಮ್ಮನೆ ಹಂಗೆ ಬಾಡಿಸ್ಬಿಟ್ಟು, ನಂತರ ಇಲ್ಲಿ ಗ್ಯಾಸು ಆಫ್ ಮಾಡಬೇಕು. ಇಲ್ಲಾಂದರೆ ಅದ್ರ ಕ್ರಂಚಿನೆಸ್ ಹೋಗಿಬಿಡುತ್ತೆ. ತುಂಬ ಹೊತ್ತು ಬೇಯಿಸೋದಕ್ಕೆ ಹೋಗಬೇಡಿ. ಈರುಳ್ಳಿ ಸ್ವಲ್ಪ ಗರ್ಗರಿಯಾಗೇ ಇರಬೇಕು. ಗ್ಯಾಸ್ ಆಫ್ ಮಾಡಾದಮೇಲೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ತಗೊಂಡು ಅದರ ರಸ ಎಲ್ಲ ಒಗ್ಗರಣೆಗೆ ಹಿಂಡ್ಕೊಂಡಿದ್ದೀನಿ. ನಿಮಗೆ ಹುಳಿಗೆ ತಕ್ಕನಾಗಿ ನೀವು ನಿಂಬೆಹಣ್ಣು ಸೇರಿಸ್ಕೊಬೋದು. ಒಗ್ಗರಣೆಗೆಲ್ಲನೂ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಮತ್ತು ಇಲ್ಲಿ ಕಡಲೆಪುರಿ ಸಪ್ಪೆ ಇರೋದು ತೊಗೊಂಡಿದ್ದೀನಿ, ಉಪ್ಪಿರೋದು ತೊಗೊಬಾರ್ದು. ಒಂದು ನೀರಲ್ಲಿ ಹಾಕಿಬಿಟ್ಟು 1-2 ಸೆಕೆಂಡು ಅದರಲ್ಲಿರೋ ಗಲೀಜೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಹಿಂಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸ್ವಲ್ಪ ಧಾರಾಳವಾಗಿ ಹಾಕಿ ಚೆನ್ನಾಗಿರುತ್ತೆ. ನಂತರ ಮಾಡಿಟ್ಕೊಂಡಿರೋ ಅಂಥ ಒಗ್ಗರಣೆನೂ ಹಾಕಿಬಿಟ್ಟು ನೀಟಾಗಿ ಕಲಸಿದ್ರೆ ನೋಡಿ ರೆಡಿಯಾಗಿರುತ್ತೆ ಸೂಸ್ಲಾ. ಮಂಡಕ್ಕಿ ಸೂಸ್ಲಾ ಇದು ತುಂಬ ಬೇಗನೂ ಆಗುತ್ತೆ. ಮತ್ತು ಬ್ಯಾಚುಲರ್ಸು ಸಹ ಮನೆಯಲ್ಲೇ ಮಾಡ್ಕೊಬೋದು. ಏನು ಮಾಡ್ಕೊಳ್ಳೋಕ್ಕಾಗದೇ ಇದ್ದಾಗ ಇದೊಂದು ಒನ್ ಆಫ್ ದ ಮಸ್ಟ್ ಟ್ರೈ ರೆಸಿಪಿ. ಮತ್ತು ಅದು ಗೊಜ್ಜು ನಿಮಗೆ ಚಿತ್ರಾನ್ನಕ್ಕೂ ಕಲಿಸ್ಕೊಬೋದು, ಹಾಗೆ ಅವಲಕ್ಕಿನೂ ಆಗುತ್ತೆ. ಒಂದು ಸತಿ ಮಾಡಿಟ್ಕೊಂಡ್ರೆ 2-3 ಸತಿ ನೀವು ಮಾಡ್ಕೊಬೋದು. ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.